ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸಂಗೀತದ ಬಗ್ಗೆ ಒಂದು ಕನ್ನಡ ಪ್ಯಾರಾಗ್ರಾಫ್ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ಕಂಟಿನ್ಯೂ ಮಾಡಿ ಮುಗಿಸ್ಬಿಡ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಯಾಕಂದ್ರೆ ಅದನ್ನು ಯಾಕೋ ಭಾಳ ಇಂಟ್ರೆಸ್ಟಿಂಗ್ ಅದು, ನನಗೂ ಹೇಳಬೇಕನ್ಸದೆ. ಅದಕ್ಕೆ ಇನ್ನೊಂದು 2-3 ಪ್ಯಾರಾಗ್ರಾಫ್ ಬರ್ತಾವೆ. ಅದನ್ನು ಮುಗಿಸಿ ಮತ್ತೆ ಬೇರೆ ಕಡೆ ಸ್ವಿಚ್ ಓವರ್ ಆಗೋಣ. ಸಂಗೀತ ಅಂದರೆ ಇದು ನಾವು ಏನೇ ಟಾಪಿಕ್ ತೊಗೊಂಡ್ರೆ ನಮಗೇನು ಮುಖ್ಯವಾಗಿ ಸೆಂಟೆನ್ಸ್ ಫಾರ್ಮೇಷನ್ ಬರಬೇಕು, ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗಬೇಕು. ಹಂಗೆ ಒಂದೊಂದು ಬೇರೆ ಬೇರೆ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ. ಮೊನ್ನೆ ಬಡತನದ ಬಗ್ಗೆ ತಗೊಂಡೇವಿ, ಆಮೇಲೆ ಹಾಗೆ ಇಂಗ್ಲೀಷ್ನಾಗ ಚೈಲ್ಡ್ ಲೇಬರ್ ಬಗ್ಗೆ ಮಾಡಿದ್ದೀವಿ, ಪ್ಲಸ್ ಡೌರಿ ಸಿಸ್ಟಮ್ ಬಗ್ಗೆ ಮಾಡಿದ್ದೀವಿ. ನೋಡಿ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ನೊಳಗೆ ವರ್ಡ್ಸ್ ಬೇರೆ ಬರ್ತಾವ, ವಾಕ್ಯ ರಚನೆ ಬೇರೆ ಬರ್ತದೆ. ಸಂಗೀತ ಒಳಗೆ ಇಂಥವು ಬರ್ತಾವು. ಜೀವನದ ಬಗ್ಗೆ, ಕಲೆ ಬಗ್ಗೆ ನೋಡೋಣಂತೆ, ಬೇರೆ ಬೇರೆ ನೋಡೋಣಂತೆ. ಸಂಗೀತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅಥವಾ ವಾದ್ಯಗಳನ್ನು ಕಲಿಯಲು ಬದ್ಧತೆ, ಅಭ್ಯಾಸ ಮತ್ತು ಶಿಸ್ತು ಅಗತ್ಯ. ಇದನ್ನ ಇಂಗ್ಲಿಷ್ನ ಹ್ಯಾಂಗ್ ಮಾಡಿ ನೋಡೋಣಂತೆ. ಸಂಗೀತ ಮಕ್ಕಳಲ್ಲಿ ದಿನನಿತ್ಯ ರೂಢಿಸಿಕೊಳ್ಳಬೇಕಾದ ಶಿಸ್ತು ಮತ್ತು ಭಕ್ತಿಯ ಭಾವನೆಯನ್ನು ಹುಟ್ಟು ಹಾಕುತ್ತದೆ. ಸಮಯ ನಿರ್ವಹಣೆಯಂತಹ ವಿಶೇಷ ಸಾಮರ್ಥ್ಯಗಳಿಗೆ ಅಡಿಪಾಯವನ್ನು ಹಾಕಿಕೊಡುತ್ತದೆ. ಸಂಗೀತದ ಲಯಬದ್ಧ ಮಾದರಿಗಳು ಜೀವನದ ಚಕ್ರಗಳನ್ನು ಪ್ರತಿಬಿಂಬಿಸುತ್ತವೆ. ಫೈನ್, ನೋಡೋಣ. ಈಗ ಒಂದು ವಾಕ್ಯನ ಬರ್ಕೊಂಡು ಬಂದೀನಿ, ಇಂಗ್ಲಿಷ್ನಾಗ ನೋಡೇ ಬಿಡೋಣ. ಸಂಗೀತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅಥವಾ ವಾದ್ಯಗಳನ್ನು ಕಲಿಯಲು ಬದ್ಧತೆ, ಅಭ್ಯಾಸ ಮತ್ತು ಶಿಸ್ತು ಅಗತ್ಯ. ಎಸ್, ಇದನ್ನ ಹೆಂಗ್ ಬರೀಬೇಕು? ಏನ್ ಅಗತ್ಯ ಇಲ್ಲಿ? ಫಸ್ಟ್ ಒಂದು ವಾಕ್ಯ ರಚನೆ ಮಾಡ್ಬೇಕಲ್ಲ, ಏನ್ ಅಗತ್ಯ ಇಲ್ಲಿ? ಏನ್ ಅಗತ್ಯ ಅದಪ್ಪ? ಬದ್ಧತೆ, ಅಭ್ಯಾಸ ಮತ್ತು ಶಿಸ್ತು ಅಗತ್ಯ, ಅದು ಬರಬೇಕು. ಹಂಗಂದ್ರ ದಿ ಡೆಡಿಕೇಶನ್, ಬದ್ಧತೆ ಬರ್ಕೊಡ್ರಿ ಒಂದು ಪಾಯಿಂಟ್. ದ ಡೆಡಿಕೇಶನ್, ಪ್ರಾಕ್ಟೀಸ್ ಬೇಕಲ್ಲ, ಕಂಪಲ್ಸರಿ ಬೇಕು. PRACTICE, ಪ್ರಾಕ್ಟೀಸ್, ಅಂಡ್ ಏನು? ಡಿಸಿಪ್ಲಿನ್. ಡಿಸಿಪ್ಲಿನ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಟು ಲರ್ನ್. ಸಾರಿ, ಲರ್ನ್ ಅಷ್ಟೇ ಬರ್ರಿ, ಟಿ ಬೇಡ. ಟು ಲರ್ನ್ music. Yes, the dedication, practice and discipline, PLINE, discipline is very important to learn music. ಇಲ್ಲೇ ಕಾಮ ಕೊಟ್ಟಿನಿ ಅಂತ ಹೇಳಿ ಈಸ್ ತಗೊಂಡೇನಿ, ಒಂದು ವೇಳೆ ಇಲ್ಲ ಅಂದ್ರೂ ಕೂಡ ನೀವು the dedication, practice and discipline, all these are very important to learn music. ಅಥವಾ ಇಲ್ಲಿ ನೀವು ನೋಡ್ರಿ, ಪಾಲ್ಗೊಳ್ಳಲು ಅಂತಿದೆಯಲ್ಲ, ಟು ಪಾರ್ಟಿಸಿಪೇಟ್ ಅಂತ ಬರೀಬೇಕನ್ರಿ? ಇಲ್ಲ. ಸಂಗೀತ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅಂದ್ರೆ ಅರ್ಥ ಏನು? ಸಂಗೀತವನ್ನ ಕಲೀಲಿಕ್ಕೆ, ಅದರಾಗ ನಾವು ಬಹಳ ಮೈ ಮರೆಯಲಿಕ್ಕೆ, ಅದರಾಗ ಇನ್ವಾಲ್ವ್ ಆಗ್ಲಿಕ್ಕೆ. ಒಂದು ಸೆಂಟೆನ್ಸ್ ಹಂಗೂ ಬರೀರಿ ಬೇಕಂದ್ರ. ಏನು? ದ ಡೆಡಿಕೇಶನ್, ಪ್ರಾಕ್ಟೀಸ್ ಅಂಡ್ ಡಿಸಿಪ್ಲಿನ್ ಆರ್ ವೆರಿ ಇಂಪಾರ್ಟೆಂಟ್ ಟು ಇನ್ವಾಲ್ವ್ ಇನ್ ಮ್ಯೂಸಿಕಲ್ ಆಕ್ಟಿವಿಟೀಸ್. ಬಿಟ್ಟು ಹೋಗೋದು ಬೇಡ ಅಂದ್ರೆ ನೀವು ಅದನ್ನು ಬರ್ಕೋರಿ. ಸೆಂಟೆನ್ಸ್ ನಂಬರ್ 1, ಸೆಂಟೆನ್ಸ್ ನಂಬರ್ 2 ಎರಡು ಹೇಳ್ಬಿಡ್ತೀನಿ, ಪ್ಲೀಸ್ ಬರ್ಕೊಂಡ್ಬಿಡ್ರಿ. ದ ಡೆಡಿಕೇಶನ್, ಪ್ರಾಕ್ಟೀಸ್ ಅಂಡ್ ಡಿಸಿಪ್ಲಿನ್ ಆರ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಮ್ಯೂಸಿಕ್. ಇದು ಒಂದು. ಆರ್ ಅಂತ ಹಾಕೊಂಡು ಬರ್ಕೊಡ್ರಿ. ಇನ್ನೊಂದೇನಪ್ಪ ಅಂದ್ರೆ ಇವೇ ಎಲ್ಲ ಸೇಮ್. ದ ಡೆಡಿಕೇಶನ್, ಪ್ರಾಕ್ಟೀಸ್ ಅಂಡ್ ಡಿಸಿಪ್ಲಿನ್ ಆರ್ ವೆರಿ ಇಂಪಾರ್ಟೆಂಟ್ ಟು ಇನ್ವಾಲ್ವ್ ಇನ್ ಮ್ಯೂಸಿಕಲ್ ಆಕ್ಟಿವಿಟೀಸ್. ಟು involve in musical activities. ಸಿಂಪಲ್, ವೆರಿ ಸಿಂಪಲ್. ನೋಡ್ರಿ, ಇಂಗ್ಲಿಷ್ ಕನ್ನಡ ಹೆಂಗ್ ಮಾಡಿದ್ವಿ ಹಂಗೆ ಕನ್ನಡ ಟು ಇಂಗ್ಲಿಷ್ ಆರಾಮಾಗೆ ಮಾಡೋಣ ಅಂತ. ಇದು ಅರ್ಥ ಆಯ್ತು ಅಂತ ಅನ್ಕೊಡ್ತೀನಿ. ಲೆಟ್ ಮಿ ಗೋ ಟು ದ ನೆಕ್ಸ್ಟ್. ಎಸ್, ಹಿಯರ್ ಇಟ್ ಈಸ್. ಸಂಗೀತ ಮಕ್ಕಳಲ್ಲಿ ದಿನನಿತ್ಯ ರೂಢಿಸಿಕೊಳ್ಳಬೇಕಾದ ಶಿಸ್ತು ಮತ್ತು ಭಕ್ತಿಯ ಭಾವನೆಯನ್ನ ಹುಟ್ಟಿ ಹಾಕುತ್ತದೆ. ಸರ್, ಹುಟ್ಟಿ ಹಾಕುತ್ತದೆ ಅಂದ್ರೆ ಏನ್ ಸರ್? ಏನ್ ಬರೀಬೇಕ್ರಿ ಶಬ್ದ ನಾವು ಇಲ್ಲಿ? ಡೋಂಟ್ ವರಿ, ಅರ್ಥ ಮಾಡ್ಕೊಡ್ರಿ. ಏನ್ ಮಾಡ್ತದ? ಸಂಗೀತ ಮಕ್ಕಳಲ್ಲಿ ಶಿಸ್ತು ಮತ್ತು ಭಕ್ತಿಯ ಭಾವನೆಯನ್ನ ಹುಟ್ಟಿ ಹಾಕುತ್ತದೆ, ಮೂಡಿಸುತ್ತದೆ, ಕಲಿಸುತ್ತದೆ ಅಂತ ಅರ್ಥ. ಅದು ಹೆಚ್ಚು ಮಾಡ್ತದೆ ಅಂತ ಅರ್ಥ. ಸೊ ಮ್ಯೂಸಿಕ್ ಹೆಲ್ಪ್ಸ್ ಟು ಡೆವಲಪ್ ಏನು? ಶಿಸ್ತು. ಡಿಸಿಪ್ಲಿನ್ ಅಂಡ್ ಡಿವೋಷನ್ ಅಮಂಗ್ ಚಿಲ್ಡ್ರನ್
ಅಮಂಗ್ ಚಿಲ್ಡ್ರನ್ ಅಂದ್ರೆ ಮಕ್ಕಳಲ್ಲಿ. ಅಮಂಗ್ ಅಂತ ಯಾಕೆ ಬರ್ದೆ? ಭಾಳ ಅಂದ್ರೆ ಮಕ್ಕಳಂದ್ರೆ ಇಲ್ಲಿ 1 2 ಅಂತ ಅಲ್ಲ, ಎಲ್ಲ ಇನ್ ಜನರಲ್ ಆಗಿ ಬಹಳ ಮಕ್ಕಳು ಅಂತ ಅರ್ಥ. ಸೊ ಬಿಟ್ವೀನ್ ಅನ್ನೋದು ಯಾವಾಗ ಬರ್ತದೆ? ಇಬ್ರು ಅಂತ ಬಂದಾಗ ಅಷ್ಟೇ ಬರ್ತೈತಿ. ಸಿ IPL ಮ್ಯಾಚ್ ಬಿಟ್ವೀನ್ RCB ಅಂಡ್ CSK. IPL ಟೂರ್ನಾಮೆಂಟ್ ಈಸ್ ಅಮಂಗ್ ಅಂತ ಬಂದಾಗ ಎಷ್ಟು ಟೀಮ್ ಅದಾವಲ್ಲ ಎಲ್ಲಕ್ಕೂ ಬಂತು. ಹಂಗ ಮ್ಯೂಸಿಕ್ ಹೆಲ್ಪ್ಸ್ ಟು ಡೆವಲಪ್ ಡಿಸಿಪ್ಲಿನ್ ಅಂಡ್ ಡಿವೋಷನ್ ಅಮಂಗ್ ಚಿಲ್ಡ್ರನ್. ಇದು ಒಂದು. ಇನ್ನೊಂದು ಟ್ರೈ ಮಾಡೋಣ. ಮ್ಯೂಸಿಕ್ ಇಂಪ್ರೂವ್ಸ್ ಡಿಸಿಪ್ಲಿನ್ ಅಂಡ್ ಡಿವೋಷನ್ ಅಮಂಗ್ ಚಿಲ್ಡ್ರನ್. ಭಕ್ತಿಯ ಭಾವನೆಯನ್ನು ಹುಟ್ಟಿ ಹಾಕುತ್ತದೆ ಅಂದ್ರೆ ಇಂಪ್ರೂವ್ಸ್ ಅಂತ ಆಗ್ತೈತಿ, ಅಲ್ಲಿ ಡೆವಲಪ್ಸ್ ಅಂತ ಮಾಡ್ರಿ, ಹೆಲ್ಪ್ಸ್ ಅಂತ ಮಾಡ್ರಿ. ಮ್ಯೂಸಿಕ್ ಡೆವಲಪ್ಸ್ ಡಿಸಿಪ್ಲಿನ್ ಅಂಡ್, ನೋಡ್ರಿ ನಾನು ನಿಮಗೆ ಐಡಿಯಾ ಕೊಡಕತ್ತೀನಿ. ಒಂದು ಮ್ಯೂಸಿಕ್ ಡೆವಲಪ್ಸ್ ಅಂತ ಬರೆದ ಮೇಲೆ ಡಿಸಿಪ್ಲಿನ್ ಅಂಡ್ ಡಿವೋಷನ್ ಹಿಂಗ್ ಬರೀರಿ. ಇನ್ನೊಂದು ಮ್ಯೂಸಿಕ್ ಇಂಪ್ರೂವ್ಸ್. ಯಾಕೆ ಇಲ್ಲಿ ಹುಟ್ಟಿ ಹಾಕುತ್ತದೆ ಅನ್ನೋದು ವರ್ಬ್ ನಂಬರ್ 5 ಸಂಬಂಧಪಟ್ಟದ್ದಕ್ಕೆ ನಾವು ಇಂಪ್ರೂವ್ಸ್, ಡೆವಲಪ್ಸ್, ಹೆಲ್ಪ್ಸ್ ಅಂತ ತಗೋತೀವಿ. ಸರ್ಕಾರ ಹೊಸ ಏನಪ್ಪ ಶಿಕ್ಷಕರನ್ನು ನೇಮಿಸುತ್ತದೆ. ಗವರ್ಮೆಂಟ್ ರಿಕ್ರೂಟ್ಸ್, ಗವರ್ಮೆಂಟ್ ಅಪಾಯಿಂಟ್ಸ್. ನ್ಯಾಯಾಲಯವು ಏನು ಮಾಡ್ತದೆ? ತೀರ್ಪನ್ನು ನೀಡುತ್ತದೆ. ದ ಕೋರ್ಟ್ ಪ್ರೊನೌನ್ಸಸ್ ದ ಜಡ್ಜ್ಮೆಂಟ್, ಗಿವ್ಸ್ ದ ಜಡ್ಜ್ಮೆಂಟ್. ನೀಡುತ್ತದೆ, ಕೊಡುತ್ತದೆ, ಹೋಗುತ್ತದೆ ಅಂತ ಬಂದಾಗ ವರ್ಬ್ ನಂಬರ್ 5. ವರ್ಬ್ ನಂಬರ್ 5 ಅಂತಂದ್ರೆ ಏನಪ್ಪಾ ಅಂದ್ರ ವರ್ಬ್ ಮೇನ್ ಇರ್ತದಲ್ಲ, ಅದಕ್ಕೆ ಎಸ್ ಅಥವಾ ES ಹಚ್ಚಿದ್ರೆ ಗ್ರಾಮೆಟಿಕಲಿ ಅ ಪರ್ಫೆಕ್ಟ್ ಸೆಂಟೆನ್ಸ್. ಅರ್ಥ ಆಯ್ತು. ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಹಿಯರ್ ಇಟ್ ಈಸ್. ಎಸ್, ಸಮಯ ನಿರ್ವಹಣೆಯಂತಹ ವಿಶೇಷ ಸಾಮರ್ಥ್ಯಗಳಿಗೆ ಅಡಿಪಾಯವನ್ನು ಹಾಕಿ ಕೊಡುತ್ತದೆ. ಯಾವುದು? ಮ್ಯೂಸಿಕ್. ಅಲ್ಲೇ ಇಟ್ ಅಂತ ತಗೊಂಡ್ಬಿಟ್ರೆ ಮುಗೀತು. ಯಾಕೆ ಮೇಲೆ ಮೇಲೆ ಮ್ಯೂಸಿಕ್ ಬರೆಯುವಂತ ಅವಶ್ಯಕತೆ ಇಲ್ಲ. ಇಟ್ ಏನ್ ಮಾಡ್ತದೆ? ಅಡಿಪಾಯವನ್ನು ಹಾಕುತ್ತದೆ. ಇಟ್ ಪುಟ್ಸ್ ಫೌಂಡೇಶನ್ ಅಥವಾ ಇಟ್ ಸ್ಟ್ರೆಂಥನ್ಸ್ ದ ಫೌಂಡೇಶನ್. ಸ್ಟ್ರೆಂಥನ್ಸ್ ಅಂದ್ರೆ ಫೌಂಡೇಶನ್ ಗಟ್ಟಿ ಮಾಡುತ್ತದೆ ಅಂತ ಅರ್ಥ. ಅಲ್ಲಿ ಹುಟ್ಟಿ ಹಾಕುತ್ತದೆ ಅಂದ್ರೆ ಅದೇ ಬರ್ಬೇಕಂತೇನಿಲ್ಲ, ಇದು ಅರ್ಥ ಬಂತಂತ ಹೇಳಿದೀನಿ ನಾನು. ಇಟ್ ಸ್ಟ್ರೆಂಥನ್ಸ್ ದ ಫೌಂಡೇಶನ್. ನಿರ್ವಹಣೆ ಎದಕ್ಕಪ್ಪ? ಫೌಂಡೇಶನ್ ಫಾರ್ ಸಮಯ ನಿರ್ವಹಣೆ, ಟೈಮ್ ಮ್ಯಾನೇಜ್ಮೆಂಟ್ and special abilities. ನೀವು ಬರ್ಕೋರಿ ನನ್ ಕೂಡ. ಓಕೆ, ಸೊ ಇಟ್ ಪುಟ್ಸ್ ಫೌಂಡೇಶನ್ ಅಂತ ಬರೀರಿ, ಅಥವಾ ಇಟ್ ಸ್ಟ್ರೆಂಥನ್ಸ್ ಫೌಂಡೇಶನ್ ಫಾರ್ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ಸ್ಪೆಷಲ್ ಎಬಿಲಿಟೀಸ್. ಯಾರಿಗೆ? ಮಕ್ಕಳಲ್ಲಿ ಅಂತ ಅರ್ಥ. ಫೈನ್. ಸಮಯ ನಿರ್ವಹಣೆ ಅಂತ ವಿಶೇಷ ಸಾಮರ್ಥ್ಯ ಅಡಿಪಾಯವನ್ನು ಹಾಕಿ ಕೊಡುತ್ತದೆ. ಇಟ್ ಪುಟ್ಸ್ ಫೌಂಡೇಶನ್. ದೆನ್ ಸಂಗೀತದ ಲಯಬದ್ಧ ಮಾದರಿಗಳು ಜೀವನದ ಚಕ್ರಗಳನ್ನು ಪ್ರತಿಬಿಂಬಿಸುತ್ತವೆ. ಯಾವುವು ಇಲ್ಲಿ? ಇದರ ಮೊದಲು ಯಾವ ಏನನ್ನು ಬಿಂಬಿಸುತ್ತವೆ? ಜೀವನದ ಚಕ್ರಗಳನ್ನು ಬಿಂಬಿಸುತ್ತವೆ. ಯಾವುವು? ಸಂಗೀತದ ಲಯಬದ್ಧ ಮಾದರಿಗಳು. ದ ರಿದಮಿಕ್ ಮಾಡೆಲ್ಸ್ ಆಫ್ ಮ್ಯೂಸಿಕ್ ಅಥವಾ ದ ರಿದಮ್ಸ್ ಆಫ್ ಮ್ಯೂಸಿಕ್ ಅಂತ ತಗೊಂಡ್ರೆ ಏನ್ ತಪ್ಪಿಲ್ರಿ, ಬರೀರಿ. ಲಯಬದ್ಧ ಅನ್ನೋದಕ್ಕೆ ರಿದಮಿಕ್, ಲಯ ಇರ್ತದೆ. ರಿದಮ್ ಐತೆ ಅಂತಂದ್ರೆ ಲಯ ಐತೆ ಅಂತ ಅರ್ಥ. ದ ರಿದಮಿಕ್ ಮಾಡೆಲ್ಸ್ ಆಫ್ ಮ್ಯೂಸಿಕ್ ಏನ್ ಮಾಡ್ತಾವೆ? ಅವು ಪ್ರತಿಬಿಂಬಿಸುತ್ತವೆ, ರಿಫ್ಲೆಕ್ಟ್ ಮಾಡುತ್ತವೆ. ಎದರದು? ರಿಫ್ಲೆಕ್ಟ್ ದಿ ಸರ್ಕಲ್ಸ್ ಆಫ್ ಲೈಫ್. ಮುಗಿತು, ಸಿಂಪಲ್. It puts foundation or it strengthens the foundation for time management and special abilities, and the rhythmic models of music reflect the circle of life. ಲಯಬದ್ಧ ಮಾದರಿಗಳು ಜೀವನದ ಚಕ್ರಗಳನ್ನು ಪ್ರತಿಬಿಂಬಿಸುತ್ತವೆ. ದೇ ರಿಫ್ಲೆಕ್ಟ್. ಇದ್ರ ಬಗ್ಗೆ ಮತ್ತೊಂದು ಸಿನಾನಿಮ್ ಸ್ಟಡಿ ಮಾಡಿ ನೋಡ್ರಿ. ಸಿನಾನಿಮ್ಸ್ ಅಂತ ತೆಗೀರಿ, ಸಿಗ್ತಾವ ಗೂಗಲ್ನ್ಯಾಗ, ಹುಡುಕಾಡ್ರಿ, ವರ್ಡ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ರಿ. I hope today's topic is clear, my dear friends. I will see you in the next session. Thank you.